ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ 13ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಉತ್ಖನನ ನಡೀತಾ ಇರುವಾಗ ಬಹಳಷ್ಟು ಪ್ರಾಚೀನ ಕಾಲದ ವಸ್ತುಗಳು ಸಿಕ್ಕಿತ್ತು. ಬಟ್ ಇವಾಗ ನಿಜವಾದ ಹಾವು ಪತ್ತೆಯಾಗಿದೆ. ಗದಗದ ಲಕ್ಕುಂಡಿಯಲ್ಲಿ 13ನೇ ದಿನದ ಉತ್ಖನನ ಕ್ರಿಯೆ ನಡೀತಾ ಇದೆ. ಉತ್ಖನನದ ಜಾಗದಲ್ಲಿ ನಿಜವಾದ ಹಾವು ಪತ್ತೆಯಾಗಿದೆ. ಎ ಬ್ಲಾಕ್ನಲ್ಲಿ ಪತ್ತೆಯಾದ ಹಾವು ನಿನ್ನೆ 3 ಹೆಡೆ ನಾಗರ ಶಿಲೆ ಪತ್ತೆಯಾಗಿತ್ತು. ಇದರ ಬೆನ್ನಲ್ಲೇ ಇಂದು ನಿಜವಾದ ಹಾವು ಪ್ರತ್ಯಕ್ಷವಾಗಿದೆ. ನಿಜವಾದ ಹಾವು ಪತ್ತೆಯಾದ ಬಳಿಕ ಢವ ಢವ ಶುರುವಾಗಿದೆ. ಅಲ್ಲಿನ ಸ್ಥಳೀಯರಿಗೆ ಭಯ ಶುರುವಾಗಿದೆ. ಲಕ್ಕುಂಡಿಯಲ್ಲಿ ಈಗಾಗಲೇ 13ನೇ ದಿನದ ಉತ್ಖನನದ ಕ್ರಿಯೆ ನಡೀತಾ ಇದೆ. ಸಂಬಂಧಪಟ್ಟಂತೆ ಈ ಹಿಂದೆ ಶಿವಲಿಂಗ ಪತ್ತೆಯಾಗಿತ್ತು, ಹಾಗೆ ಕೆಲವೊಂದಷ್ಟು ಚಿನ್ನ ಕೂಡ ಪತ್ತೆಯಾಗಿತ್ತು, ಹವಳ, ಕಾಗೆ ಪುಕ್ಕದಂತಹ ಕೆಲವೊಂದಷ್ಟು ಪ್ರಾಚೀನ ವಸ್ತುಗಳು. ಬಟ್ ನಿನ್ನೆ 3 ಹೆಡೆ ಇರುವಂತೆ ನಾಗರ ಶಿಲೆ ಪತ್ತೆಯಾಗಿತ್ತು. ಇದೆಲ್ಲ ಸಹಜ, ಚಾಳುಕ್ಯರಾಡಿದಂಥ ಜಾಗದಲ್ಲಿ ಅವೆಲ್ಲ ಸಿಗುತ್ತವೆ ಅಂತ ಅನ್ಕೊಳ್ಳಲಾಗ್ತಾ ಇತ್ತು. ಬಟ್ ಒಂದು ನಂಬಿಕೆ ಇದೆ, ಎಲ್ಲಿ ನಿಧಿ ಇರತ್ತೋ ಅಥವಾ ಎಲ್ಲಿ ಪ್ರಾಚೀನವಾದಂಥ ವಸ್ತುಗಳಿರ್ತಾವೋ ಅಲ್ಲಿ ಹಾವು ಒಂದು ರೀತಿಯಲ್ಲಿ ಬೆಂಗಾವಲ ಕಾಯ್ತಾ ಇರತ್ತೆ ಅನ್ನುವಂಥ ಮಾತಿದೆ. ಬಟ್ ಅದಕ್ಕೆ ಇನ್ನಷ್ಟು ಪುಷ್ಟಿ ಬರ್ತಾ ಇದೆ. ಯಾಕಂದ್ರೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಲಕ್ಕುಂಡಿಯಲ್ಲಿ ನಿಜವಾದ ಹಾವು ಪತ್ತೆಯಾಗಿದೆ. ಅದನ್ನ ನೋಡ್ತಾ ಇದ್ದಂತೆ ಜನರಿಗೆ ಭಯ ಆವರಿಸ್ಕೊಂಡಿದೆ. ನಿಜಕ್ಕೂ ಕೂಡ ಪವಾಡ ಸಾದೃಶ್ಯ ಅನ್ನುವಂಥ ರೀತಿಯಲ್ಲಿ ಬೆಚ್ಚಿ ಬೆರಗಾಗ್ತಾ ಇದ್ದಾರೆ. ಅದು ದೂರ ಆಗುತ್ತೆ, ಕವರ ಉಳಿದು ಮಾಡಿದ್ದೇವೆ.